ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಡೀ ಪ್ರಪಂಚವೇ ಇಂದು ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬಿಕ್ಕಟ್ಟಿನಿಂದ ತತ್ತರಿಸುತ್ತಿದೆ. ಅಮೆರಿಕ, ಇಸ್ರೇಲ್ ಮತ್ತು ಯುರೋಪಿಯನ್ ದೇಶಗಳ ಬೃಹತ್ ಹಡಗುಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಲು ನಡುಗುತ್ತಿವೆ. ಏಕೆಂದರೆ ಇರಾನ್ ಈ ಪ್ರಮುಖ ಜಲಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದೆ ಮತ್ತು ಹಡಗುಗಳ ಮೇಲೆ ದಾಳಿ ಮಾಡುತ್ತಿದೆ. ಆದರೆ ಆಶ್ಚರ್ಯದ ಸಂಗತಿ ಏನೆಂದರೆ, ಇಷ್ಟೆಲ್ಲ ಯುದ್ಧದ ವಾತಾವರಣವಿದ್ದರೂ ಭಾರತದ ಹಡಗುಗಳು ಮಾತ್ರ ಯಾವುದೇ ಭಯವಿಲ್ಲದೆ ರಾಜಾರೋಷವಾಗಿ ಅದೇ ಇರಾನ್ನ ಕಣ್ಗಾವಲಿನಲ್ಲಿ ಸುರಕ್ಷಿತವಾಗಿ ಸಾಗುತ್ತಿವೆ. ಇತ್ತೀಚೆಗಷ್ಟೇ ನಮ್ಮ LPG ಟ್ಯಾಂಕರ್ಗಳಾದ ಶಿವಾಲಿಕ್, ನಂದಾದೇವಿ, ಪೈನ್ ಗ್ಯಾಸ್ ಮತ್ತು ಜಗ್ವಸಂತ್ ಸುರಕ್ಷಿತವಾಗಿ ಭಾರತವನ್ನು ತಲುಪಿವೆ. ಇದು ಹೇಗೆ ಸಾಧ್ಯವಾಯಿತು ಮತ್ತು ಜಗತ್ತಿನ ಸೂಪರ್ ಪವರ್ ಅಮೆರಿಕಾದ ಯುದ್ಧ ನೌಕೆಗಳಿಗೂ ಬಗ್ಗದ ಇರಾನ್ ಭಾರತದ ಹಡಗುಗಳಿಗೆ ಮಾತ್ರ ರೆಡ್ ಕಾರ್ಪೆಟ್ ಹಾಕಿದ್ಯಾಕೆ ಮತ್ತು ಇಂಥ ಬಿಕ್ಕಟ್ಟಿನ ಪರಿಸ್ಥಿತಿಯ ನಡುವೆಯೂ ಭಾರತೀಯ ಸೇನೆ ಆಪರೇಷನ್ ಊರ್ಜಾ ಸುರಕ್ಷಾ ಎಂಬ ಗುಪ್ತ ಕಾರ್ಯಾಚರಣೆಯ ಮೂಲಕ ನಮ್ಮ ಹಡಗುಗಳನ್ನು ಹೇಗೆ ರಕ್ಷಿಸಿತು? ಈ ಎಲ್ಲ ಬೆಳವಣಿಗೆಗಳ ಹಿಂದಿರುವ ಮಾಸ್ಟರ್ ಮೈಂಡ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಹೆಣೆದ ಆ ಭಾರೀ ಡಿಪ್ಲೊಮ್ಯಾಟಿಕ್ ಮಾಸ್ಟರ್ ಪ್ಲಾನ್ ಏನು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಷಯದ ಆಳಕ್ಕೆ ಹೋಗುವ ಮುನ್ನ ನೀವು ಸ್ಟ್ರೇಟ್ ಆಫ್ ಹಾರ್ಮುಜ್ ಎಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳಬೇಕು. ಅದರ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ನೀವು ನಮ್ಮ ಚಾನಲ್ನಲ್ಲಿರುವ ಸ್ಟ್ರೇಟ್ ಆಫ್ ಹಾರ್ಮುಜ್ ವಿಡಿಯೋವನ್ನು ವೀಕ್ಷಿಸಿ. ಭಾರತ ಮತ್ತು ಇರಾನ್ ನಡುವಿನ ಈ ತಂತ್ರಗಾರಿಕೆ ಇವತ್ತು ನಿನ್ನೆಯದಲ್ಲ. ಇದರ ಬೇರುಗಳನ್ನು ನಾವು ಏಪ್ರಿಲ್ 2024ರಲ್ಲಿ ನಡೆದ ಒಂದು ದೊಡ್ಡ ಘಟನೆಯಲ್ಲಿ ನೋಡಬಹುದು. ಏಪ್ರಿಲ್ 13, 2024 ಇರಾನ್ನ IRGC ಇಸ್ರೇಲ್ ಉದ್ಯಮಿಗೆ ಸೇರಿದ್ದ MSC ಏರಿಸ್ ಎಂಬ ಬೃಹತ್ ಸರಕು ಸಾಗಣೆ ಹಡಗನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ವಶಪಡಿಸಿಕೊಂಡಿತ್ತು. ಇಡೀ ಪ್ರಪಂಚವೇ ಅಕ್ಷರಶಃ ದಂಗಾಗಿ ಬಿಟ್ಟಿತ್ತು. ಆದರೆ ಭಾರತಕ್ಕೆ ಇದು ಇನ್ನೂ ದೊಡ್ಡ ತಲೆನೋವಾಗಿತ್ತು. ಕಾರಣ, ಆ ಹಡಗಿನಲ್ಲಿ ಇದ್ದದ್ದು 17 ಜನ ಭಾರತೀಯ ಸಿಬ್ಬಂದಿ. ಆಗ ಎಂಟ್ರಿ ಕೊಟ್ಟಿದ್ದೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್. ಯಾವುದೇ ಯುದ್ಧ ಬೆದರಿಕೆಗಳನ್ನು ಹಾಕದೆ ನೇರವಾಗಿ ಅಂದಿನ ಇರಾನ್ನ ವಿದೇಶಾಂಗ ಸಚಿವ ಹೊಸೈನ್ ಅಮೀರ್ ಅಬ್ದುಲ್ಲಾ ಹಿಯಾನ್ ಅವರಿಗೆ ಕರೆ ಮಾಡಿದರು. ಜೈಶಂಕರ್ ಅವರ ಆ ಒಂದು ಫೋನ್ ಕರೆಯ ತಾಕತ್ತು ಎಷ್ಟಿತ್ತೆಂದರೆ, ಕೆಲವೇ ದಿನಗಳಲ್ಲಿ ಇರಾನ್ ಭಾರತೀಯ ಅಧಿಕಾರಿಗಳಿಗೆ ಆ ಹಡಗಿನೊಳಗೆ ಪ್ರವೇಶ ನೀಡಿತು ಮತ್ತು ಕೇರಳದ ಆಂಟೆಸಾ ಜೋಸೆಫ್ ಸೇರಿದಂತೆ ಭಾರತೀಯ ಸಿಬ್ಬಂದಿಗಳನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಿತು. ಬನ್ನಿ, ಈಗ 2026ರ ಪರಿಸ್ಥಿತಿಗೆ ಬರೋಣ. ಫೆಬ್ರವರಿ 28, 2026ರಂದು ಪಶ್ಚಿಮ ಏಷ್ಯಾದಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆಯಿತು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಭಾರೀ ಪ್ರಮಾಣದ ವಾಯುದಾಳಿ ನಡೆಸಿದವು. ಇದರಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾದರು. ಈ ಘಟನೆಯಿಂದ ರೊಚ್ಚಿಗೆದ್ದ ಇರಾನ್ನ IRGC ಪ್ರಪಂಚದ 20ರಷ್ಟು ಕಚ್ಚಾ ತೈಲ ಸಾಗಣೆಯಾಗುವ ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡಿತು. ಯಾವುದೇ ವಾಣಿಜ್ಯ ಹಡಗುಗಳು ಈ ಮಾರ್ಗದಲ್ಲಿ ಚಲಿಸುವಂತಿಲ್ಲ ಎಂದು ಇರಾನ್ ಎಚ್ಚರಿಕೆ ನೀಡಿತು. ಪರಿಣಾಮವಾಗಿ ದಿನಕ್ಕೆ 153 ಹಡಗುಗಳು ಸಂಚರಿಸುತ್ತಿದ್ದ ಈ ಮಾರ್ಗದಲ್ಲಿ ಹಡಗುಗಳ ಸಂಖ್ಯೆ ಕೇವಲ 13ಕ್ಕೆ ಕುಸಿಯಿತು. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $126ಗೆ ಏರಿತು. ಇದು 1970ರ ದಶಕದ ಎನರ್ಜಿ ಕ್ರೈಸಿಸ್ ನಂತರದ ಅತಿ ದೊಡ್ಡ ತೈಲ ಬಿಕ್ಕಟ್ಟಿಗೆ ಕಾರಣವಾಯಿತು. ಭಾರತವು ತನಗೆ ಬೇಕಾದ 85% ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಇರಾನ್ನ ಈ ದಿಗ್ಬಂಧನದಿಂದಾಗಿ ಭಾರತಕ್ಕೆ ಬರಬೇಕಿದ್ದ 22 ಅತ್ಯಮೂಲ್ಯ LPG ಮತ್ತು ಕಚ್ಚಾ ತೈಲದ ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕಿಕೊಂಡವು. ಭಾರತದಲ್ಲಿ ಅಡುಗೆ ಅನಿಲದ ಕೊರತೆ ಉಂಟಾಗುವ ಭೀತಿ ಎದುರಾಯಿತು. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಭಾರತವು ಅಮೆರಿಕದ ಪರ ನಿಲ್ಲುತ್ತದೆಯೋ ಅಥವಾ ಇರಾನ್ನ ವಿರುದ್ಧ ತಿರುಗಿ ಬೀಳುತ್ತದೆಯೋ ಎಂಬ
ಎಂಬ ಕುತೂಹಲ ಜಗತ್ತಿಗಿತ್ತು. ಆದರೆ ಭಾರತ ಆರಿಸಿಕೊಂಡದ್ದು ತಟಸ್ಥ ನೀತಿ. ಮಾರ್ಚ್ 4, 2026 ಯುದ್ಧ ಮತ್ತೊಂದು ಭೀಕರ ತಿರುವು ಪಡೆಯಿತು. ಭಾರತದ ಮಿಲನ್ 2026 ಎಂಬ ನೌಕಾ ಸಮರಾಭ್ಯಾಸದಲ್ಲಿ ಭಾಗವಹಿಸಿ ಹಿಂದಿರುಗುತ್ತಿದ್ದ ಇರಾನ್ನ ಯುದ್ಧ ನೌಕೆ IRIS ಡೇನಾವನ್ನು ಶ್ರೀಲಂಕಾದ ಕರಾವಳಿ ಬಳಿ ಅಮೆರಿಕಾದ ಜಲಾಂತರ್ಗಾಮಿ ನೌಕೆಯಾದ USS ಚಾರ್ಲೋಟ್ ಟೊರ್ಪ್ಯಾಡೋ ದಾಳಿ ನಡೆಸಿ ಮುಳುಗಿಸಿತು. ಈ ದಾಳಿಯಲ್ಲಿ 87 ಇರಾನಿ ನಾವಿಕರು ಪ್ರಾಣ ಕಳೆದುಕೊಂಡರು. ಭಾರತದ ಆತಿಥ್ಯ ಸ್ವೀಕರಿಸಿ ಮರಳುತ್ತಿದ್ದ ಹಡಗಿನ ಮೇಲೆ ಭಾರತದ ನೆರೆಹೊರೆಯಲ್ಲಿಯೇ ಅಮೆರಿಕ ದಾಳಿ ಮಾಡಿದ್ದು ದೊಡ್ಡ ವಿವಾದ ಸೃಷ್ಟಿಸಿತು. ವಿರೋಧ ಪಕ್ಷಗಳು ಸರ್ಕಾರದ ಮೌನವನ್ನು ಪ್ರಶ್ನಿಸಿದವು. ಆದರೆ ಜೈಶಂಕರ್ ಅವರು ಅತ್ಯಂತ ಜಾಣ್ಮೆಯಿಂದ ಪ್ರತಿಕ್ರಿಯಿಸಿದರು. ಅವರು ಅಮೆರಿಕವನ್ನು ನೇರವಾಗಿ ಖಂಡಿಸಲಿಲ್ಲ. ಬದಲಾಗಿ ಈ ಘಟನೆಯನ್ನು ದುರದೃಷ್ಟಕರ ಎಂದು ಕರೆದು ಆ ಹಡಗು ತಪ್ಪಾದ ಸಮಯದಲ್ಲಿ ತಪ್ಪಾದ ಘಟನೆಗಳ ಸುಳಿಯಲ್ಲಿ ಸಿಲುಕಿತು ಎಂದು ಮಾತ್ರ ಹೇಳಿದರು. ಇದೇ ಸಮಯದಲ್ಲಿ ಭಾರತದ ನಿಜವಾದ ಮಾಸ್ಟರ್ ಸ್ಟ್ರೋಕ್ ನಡೆಯಿತು. ಐರಿಸ್ ಡೇನಾ ಮುಳುಗಡೆಯಾದ ದಿನವೇ ತಾಂತ್ರಿಕ ದೋಷದಿಂದ ಬಳಲುತ್ತಿದ್ದ ಇರಾನ್ನ ಮತ್ತೊಂದು ನೌಕೆ ಐರಿಸ್ 11 ಭಾರತದ ಕೊಚ್ಚಿ ಬಂದರಿನಲ್ಲಿ ಆಶ್ರಯ ಕೋರಿತು. ಭಾರತವು ಯಾವುದೇ ಅಂಜಿಕೆ ಇಲ್ಲದೆ ಮಾನವೀಯತೆಯ ಆಧಾರದ ಮೇಲೆ ಆ ಹಡಗಿಗೆ ಮತ್ತು ಅದರಲ್ಲಿದ್ದ 183 ಇರಾನಿ ಯುವ ನಾವಿಕರಿಗೆ ರಕ್ಷಣೆ ಒದಗಿಸಿತು. ಆಗ ಜೈಶಂಕರ್ ಅದು ಮಾನವೀಯತೆಯ ದೃಷ್ಟಿಯಿಂದ ಮಾಡಿದ ಸರಿಯಾದ ಕೆಲಸ ಎಂದರು. ಭಾರತದ ಈ ನಡೆಯಿಂದ ಇರಾನ್ ಭಾರೀ ಪ್ರಭಾವಿತವಾಯಿತು. ಅಮೆರಿಕದ ಮಿತ್ರ ರಾಷ್ಟ್ರವಾಗಿದ್ದರೂ ಭಾರತವು ಸಂಕಷ್ಟದ ಸಮಯದಲ್ಲಿ ಇರಾನ್ನ ನಾವಿಕರಿಗೆ ಆಶ್ರಯ ನೀಡಿದ್ದು ಇರಾನ್ ನಾಯಕರ ನಂಬಿಕೆಯನ್ನು ಗಳಿಸಿತು. ಇರಾನ್ ಭಾರತದ ಹಡಗುಗಳಿಗೆ ವಿಶೇಷ ವಿನಾಯಿತಿ ನೀಡಲು ಮತ್ತೊಂದು ಬಹುಮುಖ್ಯ ಕಾರಣವಿದೆ. ಅದೇ ಚಾಬಹಾರ್ ಪೋರ್ಟ್. 2024 ಮೇ ತಿಂಗಳಲ್ಲಿ ಭಾರತ ಮತ್ತು ಇರಾನ್ ಈ ಬಂದರಿನ ಶಾಹಿದ್ ಬೆಹೆಶ್ತಿ ಟರ್ಮಿನಲ್ ನಿರ್ವಹಣೆಗಾಗಿ ಐತಿಹಾಸಿಕ 10 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ ಮತ್ತು ಸೆಂಟ್ರಲ್ ಏಷ್ಯಾ ತಲುಪಲು ಭಾರತಕ್ಕೆ ಈ ಬಂದರು ಅತಿ ಮುಖ್ಯವಾಗಿತ್ತು. ಆದರೆ 2026 ಜನವರಿಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ನಿರ್ಬಂಧಗಳನ್ನು ವಿಧಿಸಿ ಇರಾನ್ ಜೊತೆ ವ್ಯಾಪಾರ ಮಾಡುವ ದೇಶಗಳ ಮೇಲೆ 25% ಹೆಚ್ಚುವರಿ ಸುಂಕ ಹೇರುವುದಾಗಿ ಬೆದರಿಕೆ ಹಾಕಿದ್ದರು. ಈ ಎಚ್ಚರಿಕೆಯ ನಡುವೆಯೂ ಭಾರತವು ಚಾಬಹಾರ್ ಬಂದರಿನ ಅಭಿವೃದ್ಧಿಗಾಗಿ ತಾನು ನೀಡಬೇಕಿದ್ದ $120 ಮಿಲಿಯನ್ ಹಣವನ್ನು 2026 ಫೆಬ್ರವರಿ ಒಳಗೆ ಸಂಪೂರ್ಣವಾಗಿ ಪಾವತಿಸಿತು. ತಮ್ಮ ದೇಶದ ಮೇಲೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಇಷ್ಟೆಲ್ಲ ನಿರ್ಬಂಧ ಹೇರುತ್ತಿದ್ದರೂ ಭಾರತವು ತನ್ನ ಮಾತಿಗೆ ತಪ್ಪದೆ ಒಪ್ಪಂದವನ್ನು ಗೌರವಿಸಿ ಹಣ ಪಾವತಿಸಿದ್ದು ಇರಾನ್ಗೆ ದೊಡ್ಡ ಆರ್ಥಿಕ ಮತ್ತು ರಾಜತಾಂತ್ರಿಕ ಬೆಂಬಲವಾಗಿತ್ತು. ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಇರಾನ್ಗೂ ಭಾರತದಂತಹ ಬಲಿಷ್ಠ ದೇಶದ ಸ್ನೇಹ ಬೇಕಿತ್ತು. ಇದೇ ಕಾರಣಕ್ಕೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಿಗ್ಚಿ ಅವರು ಹಾರ್ಮುಜ್ ಜಲಸಂಧಿಯನ್ನು ಶತ್ರುಗಳಿಗೆ ಮಾತ್ರ ಮುಚ್ಚಲಾಗಿದೆ ಎಂದು ಘೋಷಿಸುತ್ತಲೇ ಭಾರತ, ಚೀನಾ, ರಷ್ಯಾ, ಇರಾಕ್ ಮತ್ತು ಪಾಕಿಸ್ತಾನವನ್ನು ಸ್ನೇಹಪರ ದೇಶಗಳು ಎಂದು ಅಧಿಕೃತವಾಗಿ ಪ್ರಕಟಿಸಿದರು. ಇರಾನ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವುದು ಪ್ರಾಣಾಪಾಯದಿಂದ ಕೂಡಿತ್ತು. ಇರಾನ್ ಸೇನೆಯು ಆ ಪ್ರದೇಶದಲ್ಲಿ ಸಮುದ್ರದೊಳಗಿನ ಮೈನ್ಗಳನ್ನು ಅಳವಡಿಸಿತ್ತು. ಹೀಗಾಗಿ ಭಾರತದ ಇಂಧನ ಭದ್ರತೆಗಾಗಿ ಭಾರತೀಯ ನೌಕಾಸೇನೆ ಶುರು ಮಾಡಿದ್ದೇ ಆಪರೇಷನ್ ಊರ್ಜಾ ಸುರಕ್ಷಾ. ಇದು ಯಾವುದೇ ಅಬ್ಬರವಿಲ್ಲದೆ ಅತ್ಯಂತ ಗುಪ್ತವಾಗಿ ನಡೆದ ಕಾರ್ಯಾಚರಣೆ. ಭಾರತೀಯ ನೌಕಾಸೇನೆಯು 5ಕ್ಕೂ ಹೆಚ್ಚು ಮುಂಚೂಣಿ ಯುದ್ಧ ನೌಕೆಗಳನ್ನು ಒಮನ್ ಕೊಲ್ಲಿಯ ಬಳಿ ನಿಯೋಜಿಸಿತು. ವಿಶೇಷವೇನೆಂದರೆ ನಮ್ಮ ಯುದ್ಧ ನೌಕೆಗಳು ನೇರವಾಗಿ ಹಾರ್ಮುಜ್ ಜಲಸಂಧಿಯ ಒಳಗೆ ಹೋಗಲಿಲ್ಲ. ಏಕೆಂದರೆ ಹಾಗೆ ಮಾಡಿದ್ದರೆ ಇರಾನ್ ಜೊತೆ ನೇರ ಘರ್ಷಣೆ ಉಂಟಾಗುವ ಸಾಧ್ಯತೆ ಇತ್ತು. ಬದಲಾಗಿ ಇರಾನ್ ಸೂಚಿಸಿದ ನಿರ್ದಿಷ್ಟ ಸುರಕ್ಷಿತ ಮಾರ್ಗಗಳಲ್ಲಿ ಮಾತ್ರ ಚಲಿಸುವಂತೆ ನಮ್ಮ ನೌಕಾಸೇನೆ ವಾಣಿಜ್ಯ ಹಡಗುಗಳಿಗೆ ಸೂಚನೆ ನೀಡಿತು.
ಅತ್ಯಾಧುನಿಕ ಹೈಡ್ರೋಗ್ರಾಫಿಕ್ ಚಾರ್ಟ್ಗಳನ್ನು ಬಳಸಿ ಮೈನ್ಗಳಿರುವ ಜಾಗಗಳನ್ನು ಪತ್ತೆ ಹಚ್ಚಿ ಹಡಗುಗಳಿಗೆ ರಿಯಲ್ ಟೈಮ್ ಮಾರ್ಗದರ್ಶನ ನೀಡಲಾಯಿತು. ಇದರ ಫಲವಾಗಿ ಮಾರ್ಚ್ ಕೊನೆಯ ವಾರದಲ್ಲಿ ಪೈನ್ ಗ್ಯಾಸ್, ಜಗ್ವಸಂತ್, ಶಿವಾಲಿಕ್, ನಂದಾದೇವಿ ಮತ್ತು ಜಗ್ಲಾಡ್ಕಿ ಯಂತಹ ಬೃಹತ್ ಹಡಗುಗಳು ಸುಮಾರು 90,000 ಟನ್ಗೂ ಅಧಿಕ ಅಡುಗೆ ಅನಿಲ ಮತ್ತು ಕಚ್ಚಾ ತೈಲವನ್ನು ಹೊತ್ತು ಸುರಕ್ಷಿತವಾಗಿ ಭಾರತದ ಬಂದರುಗಳನ್ನು ತಲುಪಿದವು. ಜೈಶಂಕರ್ ಅವರ ಡಿಪ್ಲೊಮಸಿ ಮತ್ತು ಭಾರತೀಯ ನೌಕಾಸೇನೆಯ ಶೌರ್ಯದಿಂದಾಗಿ ಭಾರತ ಭಾರಿ ದೊಡ್ಡ ಎನರ್ಜಿ ಕ್ರೈಸಿಸ್ನಿಂದ ಪಾರಾಯಿತು. ಸ್ನೇಹಿತರೆ, ಮಾರ್ಚ್ 9, 2026ರಂದು ಸಂಸತ್ತಿನಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಶಾಂತಿ ಮತ್ತು ರಾಜತಾಂತ್ರಿಕ ಸಂವಾದ ಅಂದರೆ ಪೀಸ್ ಆ್ಯಂಡ್ ಡಿಪ್ಲೊಮಸಿ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿರುವ 1 ಕೋಟಿಗೂ ಅಧಿಕ ಭಾರತೀಯರ ಸುರಕ್ಷತೆ ಮತ್ತು ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಇಂಧನ ಭದ್ರತೆ ಭಾರತದ ವಿದೇಶಾಂಗ ನೀತಿಯ 3 ಪ್ರಮುಖ ಆಧಾರ ಸ್ತಂಭಗಳೆಂದು ವಿವರಿಸಿದರು. ಇವತ್ತಿನ ಜಗತ್ತಿನಲ್ಲಿ ದೇಶಗಳು ಅನಿವಾರ್ಯವಾಗಿ ಅಮೆರಿಕ ಮತ್ತು ರಷ್ಯಾ, ಚೀನಾ ಬಣಗಳಿಗೆ ಸೇರಿಕೊಳ್ಳುತ್ತವೆ. ಆದರೆ ಭಾರತ ಅನುಸರಿಸುತ್ತಿರುವುದು ಸ್ಟ್ರಾಟಜಿಕ್ ಆಟೋನಮಿ ಅಂದರೆ ರಾಜತಾಂತ್ರಿಕ ಸ್ವಾಯತ್ತತೆ. ಅಮೆರಿಕ ನಮ್ಮ ರಕ್ಷಣಾ ಪಾಲುದಾರ, ಇಸ್ರೇಲ್ ನಮಗೆ ತಂತ್ರಜ್ಞಾನ ನೀಡುತ್ತದೆ ಮತ್ತು ಇರಾನ್ ನಮ್ಮ ಇಂಧನದ ಹೆಬ್ಬಾಗಿಲು. ಯಾರೊಬ್ಬರನ್ನು ಎದುರು ಹಾಕಿಕೊಳ್ಳದೆ ಎಲ್ಲರೊಂದಿಗೆ ತಮ್ಮದೇ ಆದ ರೀತಿಯಲ್ಲಿ ವ್ಯವಹರಿಸುವ ಈ ಮಲ್ಟಿ ಅಲೈನ್ಮೆಂಟ್ ನೀತಿಯೇ ಭಾರತವನ್ನು ಈ ಜಾಗತಿಕ ಮಟ್ಟದಲ್ಲಿ ವಿಶ್ವಗುರುವನ್ನಾಗಿ ಮಾಡುತ್ತಿದೆ. ಇರಾನ್ ನಮ್ಮ ಹಡಗುಗಳಿಗೆ ದಾರಿ ಬಿಟ್ಟಿದ್ದು ಯಾವುದೋ ದಯೆ ಅಥವಾ ಶಿಕ್ಷೆಯಲ್ಲ, ಅದು ನಮ್ಮ ವಿದೇಶಾಂಗ ನೀತಿ, ಮಾನವೀಯತೆ ಮತ್ತು ಜಾಗತಿಕ ಶಕ್ತಿಗೆ ಕೊಟ್ಟಿರುವ ಬೆಲೆ. ಸ್ನೇಹಿತರೆ, ಭಾರತದ ಈ ಮಾಸ್ಟರ್ ಪ್ಲಾನ್ ಮತ್ತು ಭಾರತೀಯ ನೌಕಾಸೇನೆಯ ಆಪರೇಷನ್ ಊರ್ಜಾ ಸುರಕ್ಷಾ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಾಮ್ರಾಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೊಂದು ರೋಚಕ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.